ಭೀಮನ ಅಮಾವಾಸ್ಯೆ ಹಿಂದೂಗಳ ಆಚರಣೆಗಳಲ್ಲಿ ಪೂರ್ವಜರ ಸ್ಮರಣೆ ಮತ್ತು ಪೂರ್ವಜರ ತ್ಯಾಗಕ್ಕೆ ಅತ್ಯಂತ ಪ್ರಮುಖ ದಿನವೆಂದು ಪರಿಗಣಿಸಿ ಈ ದಿನದಂದು ಪೂರ್ವಜರನ್ನ ಸ್ಮರಿಸುವುದು ಮತ್ತು ಪಿತೃಪಿಂಡ ತರ್ಪಣ ಅರ್ಪಿಸುವುದು ವಾಡಿಕೆ. ಅದರಂತೆ ಕುಶಾಲನಗರ ಕಾವೇರಿ ನದಿಯ ತಟದಲ್ಲಿ ಮುತ್ತಪ್ಪ ಸ್ವಾಮಿ ಟ್ರಸ್ಟ್, ಎಸ್ಎನ್ಡಿಪಿ ಕುಶಾಲನಗರ ಶಾಖೆ ಹಾಗೂ ಕೇರಳ ಸಮಾಜದ ಸಹಭಾಗಿತ್ವದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಾಲಯ ಸಮೀಪದ ಕಾವೇರಿ ನದಿಯ ತಟದಲ್ಲಿ 4ನೇ ವರ್ಷದ ಪಿತೃಪಿಂಡ ತರ್ಪಣ ಕಾರ್ಯಕ್ರಮ ನಡೆಯಿತು. ಬುಧವಾರ ಬೆಳಿಗ್ಗೆ 6 ಗಂಟೆಯಿಂದ ನದಿಯ ತಟದಲ್ಲಿ ರಾಮಣ್ಣ ಶಾಂತಿ ಪಿತೃಪಿಂಡ ತರ್ಪಣ ಪೂಜಾ ವಿಧಿವಿಧಾನಗಳನ್ನು ನಡೆಸಿಕೊಟ್ರು. नारायणं दर्पयामि नारायणं दर्पयामि नारायणं दर्पयामि नारायणं दर्पयामि नारायणं दर्पयामि नारायणं दर्पयामि नारायणं. ನಮಸ್ಕಾರ, ನಾನು ಕೆ.ಟಿ. ಗಣೇಶ್ ಅಂತೇಳಿ ಕುಶಾಲನಗರ SNDP ಶಾಖೆ ಅಧ್ಯಕ್ಷರು. ಇದು ನಮ್ಮಲ್ಲಿ ಕುಶಾಲನಗರದಲ್ಲಿ ಈಗ 4 ವರ್ಷಗಳಿಂದ ನಾವು ಈ ಆಟಿ ತಿಂಗಳಲ್ಲಿ ನಡೆಯುವಂಥ ಈ ಒಂದು ಪಿತೃತರ್ಪಣ ಕಾರ್ಯಕ್ರಮವನ್ನು ಅಯ್ಯಪ್ಪ ಸ್ವಾಮಿ ದೇವಾಲಯದ ಬಳಿ ಕಾವೇರಿ ನದಿ ತೀರದಲ್ಲಿ ನಡೆಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕುಶಾಲನಗರದ ತಂತ್ರಿಗಳಾದಂಥ ರಾಮಣ್ಣ ಶಾಂತಿಯವರು ನಡೆಸಿಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಒಂದು 650ರಿಂದ 700 ಜನ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿ ಹೋಗಿದ್ದಾರೆ. ಈ ಒಂದು ಕೆಲಸಕ್ಕೆ ನಮ್ಮ ಕುಶಾಲನಗರ ಮುತ್ತಪ್ಪ ದೇವಸ್ಥಾನ ಸಮಿತಿಯವರು, ಹಾಗೆ ಕೇರಳ ಸಮಾಜದವರು, ಹಿಂದೂ ಮಲಯಾಳಿ ಬಾಂಧವರು ಎಲ್ಲರೂ ಸಹಕರಿಸಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುತ್ತಾರೆ. ಕಾರ್ಯಕ್ರಮದಲ್ಲಿ ಮುತ್ತಪ್ಪ ಟ್ರಸ್ಟ್ ಅಧ್ಯಕ್ಷರಾದ ಕೆ. ವರದ, SNDP ಕುಶಾಲನಗರ ತಾಲೂಕು ಅಧ್ಯಕ್ಷರಾದ ಕೆ.ಟಿ. ಗಣೇಶ್, ಉಪಾಧ್ಯಕ್ಷ ಕರಣ್, ಕಾರ್ಯದರ್ಶಿ ಅನೀಶ್ ಕುಮಾರ್, ಖಜಾಂಚಿ TS ಉದಯ ಸದಸ್ಯರು ಪಾಲ್ಗೊಂಡಿದ್ದರು.